ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಯಾವುದೇ ಫೋನ್ ಅನ್ಬಾಕ್ಸಿಂಗ್ ಮಾಡ್ತೀನಿ ನೋಡಿ. ಫಸ್ಟ್ ಫೋನು ವಿವೋ ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ಮೋಟೋರೋಲಾ, ಹಾಗೆ ಪೋಕೋ M6 Pro, ಮೋಟೋರೋಲಾ G34, ಆಮೇಲೆ ರೆಡ್ಮಿ 13C, ಐಫೋನ್ 15, ಮೋಟೋರೋಲಾ, ಗೂಗಲ್ Pixel 7. ಯಾವುದು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಪ್ಲಸ್ ನಿಮ್ಮ ಹತ್ರ ಯಾವ ಫೋನಿಂದ ನೋಡ್ತಾ ಇದ್ದೀರಾ ನನ್ನ ವೀಡಿಯೋನ ಕಮೆಂಟ್ ಮಾಡಿ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ವಿವೋ T3X 5G ಫೋನ್ ಇತ್ತು. ಅದರಲ್ಲಿ 6GB ರ್ಯಾಮು, 128GB ಸ್ಟೋರೇಜ್ ಬರುತ್ತೆ. ಸೊ ಅವರು ಕ್ರಿಸ್ಮಸ್ ಬಿಲ್ಸ್ ಅಂತ ಕಲರ್ ಆರ್ಡ್ರ್ ಮಾಡಿದರು. ಕನ್ಫ್ಯೂಸ್ ಆಗಿಬಿಡಿ, ಸಕ್ಕದಿದೆ ಕಲರು. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗ್ತಿದ್ದೆ, ನೋಡ್ಬೋದು ಸೀನೆಲ್ಲ ನೀವು. ನೆಕ್ಸ್ಟ್ ಆರ್ಡ್ರಿಗೆ ಹೋದೆ, ಅಲ್ಲಿ ಮೋಟೋರೋಲಾ G34 5G ಆರ್ಡ್ರ್ ಮಾಡಿದರು. 5G ಫೋನ್ ಇದೆ, ಬಜೆಟ್ ಫ್ರೆಂಡ್ಲಿ ಫೋನ್. ಇದು ತುಂಬಾ ಇಷ್ಟ ಆಯ್ತು ನನಗೆ. ಯಾರು ತೊಗೊಳ್ಳಿ, ಸಜೆಸ್ಟ್ ಮಾಡ್ತಾಯಿದ್ದೀನಿ. ಸೊ 8GB ರ್ಯಾಮು, 128GB ಸ್ಟೋರೇಜ್ ಇತ್ತು. ಐಸ್ ಬ್ಲೂ ಕಲರಲ್ಲಿತ್ತು, ನೋಡ್ಬೋದು ನೀವು. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಕೊಡೋಗ್ತಿದ್ದೆ. ಅಲ್ಲಿ ಪೋಕೋ M6 Pro 5G ಆರ್ಡ್ರ್ ಮಾಡಿದರು. ಅದು ಸಹ 6GB 128 ಸ್ಟೋರೇಜಲ್ಲಿತ್ತು. ಓಕೆನಾ. ಕಲರ್ ಬಂದುಬಿಟ್ಟು ಪವರ್ ಬ್ಲ್ಯಾಕ್ ಅಂತೆ, ನೋಡ್ಬೋದು ಸಕ್ಕತ್ತಾಗಿದೆ, ಪವರ್ಫುಲ್ಲಾಗಿದೆ ಕಲರು. ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಕೊಡೋಗ್ತಿದ್ದೆ. ಅಲ್ಲಿ ಲಿಫ್ಟ್ ಬೇರೆ ಇದ್ದಿಲ್ಲ, ನಡ್ಕೊಳೋದೆ ತುಂಬಾ ಕಷ್ಟ ಆಯಿತು ಫ್ರೆಂಡ್ಸ್ ನನಗಂತೂ, ಅಲ್ವಾ. ಸೊ ಅಲ್ಲಿ ಹೋದೆ, ಅಲ್ಲಿ ಮೋಟೋರೋಲಾ G34 5G ಫೋನ್ ಆರ್ಡ್ರ್ ಮಾಡಿದರು. ಹೇಳಿಲ್ವ ನಾನು, ತುಂಬಾ ಚೆನ್ನಾಗಿ ತೊಗೊತಾ ಇದ್ದಾರೆ, ರನ್ನಿಂಗ್ ಫೋನ್ ಇದೆ, ತುಂಬಾ ಬಜೆಟ್ ಫ್ರೆಂಡ್ಲಿ ಫೋನು. ಅದು 8GB 128 ಓಸಿಯನ್ ಗ್ರೀನ್ ಕಲರಲ್ಲಿತ್ತು, ನೋಡ್ಬೋದು ನೀವು. ಸೊ ಈ ಫೋನ್ ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಮನೆಯಲ್ಲಿ ಫ್ಯಾಮ್ಲಿಗೆ ಯಾರಿಗಾದರೂ ಕೊಡ್ಬೋದು, ಅಮ್ಮ ತಾಯಿಗೆ ಅಂಥ ಫೋನ್ ಸೂಪರಾಗಿದೆ. ನೆಕ್ಸ್ಟ್ ಆರ್ಡ್ರಿಗೆ ಹೋದೆ, ಅಲ್ಲೂ ಸಹ ಲಿಫ್ಟ್ ಇದ್ದಿಲ್ಲ, ತುಂಬಾ ಕಷ್ಟ ಆಯಿತು ನನಗೆ ಲಿಫ್ಟ್ ಹತ್ಕೊಂಡು ನಡ್ಕೊಂಡು ಹೋಗೋಕ್ಕೆ. ಅಲ್ಲಿ ಹೋದೆ, ಅಲ್ಲಿ ರೆಡ್ಮಿ 13C ಆರ್ಡ್ರ್ ಮಾಡಿದರು. 4GB ರ್ಯಾಮು, 128GB ಸ್ಟೋರೇಜ್ ಇತ್ತು. ಸ್ಟಾರ್ ಫಾರೆಸ್ಟ್ ವೈಟ್ ಅಂತ ಕಲರಲ್ಲಿತ್ತು. ಕನ್ಫ್ಯೂಸ್ ಆಗಿಬಿಡಿ, ಸ್ಟಾರ್ ಅಂದ್ಬಿಟ್ಟು ಆ ಸ್ಟಾರ್ ಅಲ್ಲ, ಕಲರ್ ಹೆಸರು ಸ್ಟಾರು ಫಾರೆಸ್ಟ್ ವೈಟ್ ಇತ್ತು. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗ್ತಿದ್ದೆ. ನೋಡಿದ್ರೆ ಮಳೆ ಎಲ್ಲ ಬೀಳ್ತಾ ಇತ್ತು. ಹೆಂಗಂಗೋ ತಪ್ಪಿಸ್ಕೊಂಡು ಹೋದೆ ನಾನಂತೂ. ಆದರೂ ಸ್ವಲ್ಪ ನೆಂದೆ. ನಾಳೆ ಮತ್ತೆ ಜ್ವರ ಬರುತ್ತಂತ ಭಯ ಬೇರೆ ಇತ್ತು. ನೆಂದೋದ್ರೆ ಮತ್ತೆ ಕ್ಲೈಮೇಟ್ ಬೇರೆ ಸರಿ ಇಲ್ಲಲ್ಲ, ಆಗಾಗ ಬಿಸಿಲು ಬರುತ್ತೆ, ಆಗಾಗ ಮಳೆ ಬರುತ್ತೆ. ಫೈನಲಿ ರೀಚ್ ಆದೆ ಲೊಕೇಶನ್ ಹತ್ರ. ಅಲ್ಲಿ ಐಫೋನ್ 15 ಆರ್ಡ್ರ್ ಮಾಡಿದರು, ಗ್ರೀನ್ ಕಲರಲ್ಲಿತ್ತು. ಸ್ಟೋರೇಜ್ ಬಂದುಬಿಟ್ಟು 8GB ರ್ಯಾಮು, 128GB ಸ್ಟೋರೇಜ್ ಇತ್ತು. ಓಕೆನಾ. ಅದರಲ್ಲಿ ಏನೂ ಬರೋಲ್ಲ, ಚಾರ್ಜರ್ ಏನೂ ಬರೋಲ್ಲ ಐಫೋನಲ್ಲಿ, ಓನ್ಲಿ ಕೇಬಲ್ ಮಾತ್ರ ಬರುತ್ತೆ. ಅದು ಮುಗಿಸ್ಕೊಂಡು ಹೋಗ್ತಾಯಿದ್ದೆ ನೆಕ್ಸ್ಟ್ ಆರ್ಡ್ರಿಗೆ. ನೋಡಿದ್ರೆ ಮೋಡ ಬೇರೆ ಮತ್ತೆ ಮುಚ್ಕೊಂಡಿತ್ತು, ಲೈಟ್ ಹನಿ ಬೀಳ್ತಾಯಿತ್ತು, ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅಲ್ಲೋದೆ, ಅಲ್ಲಿ ನೋಡಿದ್ರೆ ಮೋಟೋರೋಲಾ Edge 50 ಫ್ಯೂಷನ್ ಆರ್ಡ್ರ್ ಮಾಡಿದರು. ಅದು ಬಂದುಬಿಟ್ಟು 8GB ರ್ಯಾಮು, 128GB ಸ್ಟೋರೇಜ್ ಇತ್ತು. ಹಾಟ್ ಪಿಂಕ್ ಅಂತೆ ಕಲರು, ತುಂಬಾ ಸಕ್ಕದೇ ಇದೆ ಕಲರ್ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಆರ್ಡ್ರ್ ಕಡೆ ಹೋಗ್ತಿದ್ದೆ. ಏನು ಮಾಡೋದು, ಇದೇ ಥರ ಕ್ಲೈಮೇಟ್ ಬೇರೆ ಇದೆ, ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ಗೂಗಲ್ Pixel 7a ಆರ್ಡ್ರ್ ಮಾಡಿದರು, ನೋಡ್ಬೋದು ನೀವು. 8GB ರ್ಯಾಮು, 128GB ಸ್ಟೋರೇಜ್ ಇದೆ ಅದರಲ್ಲಿ. ಅನ್ಬಾಕ್ಸಿಂಗ್ ಮಾಡಿದೆ, ತುಂಬಾ ಖುಷಿ ಆಯ್ತು ನನಗೆ. ನೋಡ್ಬೋದು ನೀವು, ಗೂಗಲ್ Pixel 7a ಇವತ್ತು ತುಂಬ ದಿನ ಆದಮೇಲೆ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ಇವತ್ತು ಅನ್ಬಾಕ್ಸಿಂಗ್ ಮಾಡಿರೋ ವೀಡಿಯೋದಲ್ಲಿ ಯಾವುದು ನಿಮಗೆ ತುಂಬ ಇಷ್ಟ ಆಯಿತು ಕಮೆಂಟ್ ಮಾಡಿ. ಸೊ ನೀವು ಈ ವಿಡಿಯೋ ನೋಡಿಬಿಟ್ಟು ಯಾವ ಫೋನ್ ಪರ್ಚೇಸ್ ಮಾಡೋಂಥ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅದು ಸಹ ಕಮೆಂಟ್ ಮಾಡಿ. ಸೊ ಎಲ್ಲ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗಿ ಮನೆ ಕಡೆ ಹೋಗ್ತಿದ್ದೆ. ಹೆಂಗೋ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ನಾನು ಜಾಕೆಟು. ಸೊ ಅದು ಹಾಕ್ಕೊಂಡು ಹೋಗ್ತಿದ್ದೆ, ಹನಿಗೆ ಹನಿ ಬೀಳ್ತಾಯಿತ್ತು, ಕಷ್ಟ ಆಗ್ತಿತ್ತು ನನಗೆ. ಸೊ ನಂದು ಇದೇ ಥರ ಡೈಲಿ ಬ್ಲಾಗ್ಸ್ ನೋಡ್ತಾಯಿರಿ ಫ್ರೆಂಡ್ಸ್. ಸಿಕ್ಕೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.